ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಂಜೆ ಈವ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 4 o'clock ಆಗಿದೆ. ಈ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇನ್ನು ನಾನು ಡೈರೆಕ್ಟ್ ಆಗಿ ವಾಯ್ಸ್ ಕೊಟ್ಟಿರೋದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ, ಹಾಗಾಗಿ ಮತ್ತೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇವತ್ತು ಏನೋ ಒಂಥರ ಲೇಸ್ ಇದೆ, ಯಾಕಂತಂದ್ರೆ ಸ್ವಲ್ಪ ಟೈರ್ಡ್ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಮಲಗಿದ್ದು ಎದ್ದಿರೋದಕ್ಕೆ ಒಂದ್ ಸ್ವಲ್ಪ ಮುಖ ಎಲ್ಲ ಈ ತರ ಇದೆ. ಇವಾಗ ಎದ್ದು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ಲರೂ ಗ್ರೀನ್ ಟೀ ಮಾಡ್ತಾರೆ, ಹಾಗೇನೆ ಮಾಡೋದು. ನಾನು ಸ್ವಲ್ಪ ಇದಕ್ಕೆ ಜೇನುತುಪ್ಪ ಹಾಕೊಂಡು ಕುಡಿತೀನಿ, ಚೆನ್ನಾಗಿರುತ್ತೆ. ಜೇನುತುಪ್ಪ ಹಾಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಟೀ ಕಾಫಿ ಕುಡಿಬೇಕು ಅಂತೆಲ್ಲ ಕ್ರೇವಿಂಗ್ ಆಗ್ತಿರತ್ತಲ್ಲ, ಅದೆಲ್ಲಾನು ಏನು ಅನ್ಸೋದಿಲ್ಲ. ಈಗ ಮಾಮೂಲಿಯಾಗಿ ನಾನು ಇಲ್ಲಿ ಟೀ ಪೌಚ್ ನ ತಗೊಂಡಿದ್ದೀನಿ. ನೀವು ಬೇಕು ಅಂತ ಅಂದ್ರೆ ಪೌಡರ್ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಟೀ ಮಾಡ್ಕೊಬಹುದು. ಗ್ರೀನ್ ಟೀ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ನಾವು ಸ್ವೀಟ್ ತಿನ್ಬೇಕು ಅಂತೆಲ್ಲ ಕ್ರೇವಿಂಗ್ ಅನ್ಸಲ್ಲ. ಮತ್ತೆ ಟೀ ಕಾಫಿ ಕುಡಿಬೇಕು ಅಂತೆಲ್ಲ ಅನ್ನಿಸ್ತಿರತ್ತಲ್ಲ. ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿಯೋದು ಅಷ್ಟೊಂದು ಒಳ್ಳೇದಲ್ಲ. ನಾನು ಮುಂಚೆ ಎಲ್ಲ ಕುಡಿತಾ ಇದ್ದೆ, ಇಲ್ಲ ಅಂತಲ್ಲ. ಈಗ ನಾನು ವೆಯ್ಟ್ ಲಾಸ್ ಮಾಡಕ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಎಲ್ಲಾನು ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ಕೂಡ ಕಡಿಮೆ ಮಾಡಿದ್ದೀನಿ, ಬಟ್ ತೀರಾ ಕಡಿಮೆ ಮಾಡಿಲ್ಲ. ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋಂಥದ್ದು. ಯಾರಾದ್ರೂ ಈ ತರ ಗ್ರೀನ್ ಟೀ ಎಲ್ಲ ಕುಡಿತಾ ಇದ್ರೆ ಜೇನುತುಪ್ಪ ಹಾಕೊಂಡು ಕುಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ರೇವಿಂಗು ಕೂಡ ಕಡಿಮೆ ಆಗುತ್ತೆ. ಇನ್ನು ಅದಾದ್ಮೇಲೆ ಗ್ರೀನ್ ಟೀ ಎಲ್ಲಾನು ನಾನು ಆರಾಮಾಗಿ ಕುತ್ಕೊಂಡು ಕುಡಿಬೇಕು, ಯಾಕಂದ್ರೆ ನಂಗೆ ಟೆನ್ಷನ್ ಎಲ್ಲ ಮಾಡ್ಕೊಂಡೆಲ್ಲ ಕುಡಿಯಕ್ಕೆ ಇಷ್ಟ ಆಗಲ್ಲ. ರಿಲೀಫ್ ಅನ್ಸುತ್ತೆ. ಹಾಗೇನೆ ಕುತ್ಕೊಂಡು ಟೀ ಎಲ್ಲ ಕುಡ್ದಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಇವಾಗ ಅಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಮಾಮೂಲಿಯಾಗಿ ಫ್ರಿಜ್ ಅಲ್ಲಿ ನೋಡಿದೆ, ನನ್ನ ತರಕಾರಿ ಎಲ್ಲ ಸ್ವಲ್ಪ ಇತ್ತು, ಜಾಸ್ತಿ ಏನಿರ್ಲಿಲ್ಲ. ಹೀರೆಕಾಯಿ ಮತ್ತೆ ಪಾಲಕ್ ಸೊಪ್ಪು ಇದೆಲ್ಲ ಇತ್ತಲ್ಲ. ಇನ್ನು ಸರಿ ಇದ್ರಲ್ಲಿ ಏನಾದ್ರು ಬಳಸ್ಕೊಂಡು ಅಡಿಗೆನ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇರೋಂಥದ್ದು. ಹಾಗಾಗಿ ನಾನಿಲ್ಲಿ ತರಕಾರಿ ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ. ಏನೇನ್ ಬೇಕು ಸ್ಯಾಲಡಿಗೆಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆನೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇರೋಂಥದ್ದು. ಈಗ ನಾವು ಒಂದ್ 2-3 ಅಡಿಗೆ ಮಾಡಿದ್ರೆ ಏನ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಸ್ವಲ್ಪ ಜಾಸ್ತಿ ಅಡಿಗೆ ಮಾಡ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಲಾಡ್ ನ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಬರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ತರಕಾರಿ ಎಲ್ಲ ನಾನು ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಸಲಾಡ್ ಮಾಡ್ಕೊಳ್ಳಿಕ್ಕೋಸ್ಕರ. ಈ ತರ ಮಾಡ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ, ಬೇಗನೆ ಕುಕ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಸಪರೇಟ್ ಆಗಿ ಸ್ಟೀಮ್ ಕೂಡ ಮಾಡ್ಕೊಬಹುದು. ಮಾಮೂಲಿಯಾಗಿ ಯಾವ ತರಕಾರಿ ಗಟ್ಟಿ ಇರುತ್ತೆ ನೋಡಿ, ಅದನ್ನ ಕೆಳಗಡೆ ಇಟ್ಬಿಟ್ಟು ಮೆತ್ತಗಿರೋ ತರಕಾರಿನ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋದಷ್ಟೇನೆ. ಇದ್ರ ಪಾಡ್ಗಿದ್ ಬೇಯೋಷ್ಟೊತ್ತಿಗೆ ನಾವು ಬೇರೆ ಕೆಲಸ ಎಲ್ಲಾನು ಮಾಡ್ಕೊಂಡ್ಬಿಡ್ಬೋದು. ಬೇಗನೆ ಬೆಂದ್ಕೊಳ್ಳುತ್ತೆ, ಸಾಲಡ್ ಕೂಡ ಬೇಗನೆ ಮಾಡ್ಕೊಬಹುದು. ಈ ರೀತಿ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇವಾಗ ನಾನು ಮೊದ್ಲಿಗೆ ಈಗ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಪಾಲಕ್ ಸೊಪ್ಪಿತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮರ್ತ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಬಾಡ್ದಂಗಾಗಿದೆ. ಇನ್ನು ಇಟ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪಾಲಕ್ ಚಪಾತಿನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಗೋಧಿ ಹಿಟ್ಟೆಲ್ಲಾನು ಹೇಗ್ ನಾವು ಕಲ್ಸ್ಕೊಂತೀವಿ ಅದಕ್ಕೇನೆ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಪಾಲಕ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಬೇಕು. ಒಂದ್ ಅರ್ಧ ಗಂಟೆ ಏನಾದ್ರೂ ಎತ್ತಿಟ್ಕೊಳ್ಳಿ, ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು ಇಲ್ಲಿ ಪಲ್ಯ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಂದ್ ಬೌಲಷ್ಟು ಈರುಳ್ಳಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗೊತ್ತೇ ಇರುತ್ತೆ ನಿಮ್ಗೆ ಹೀರೆಕಾಯಿ ಪಲ್ಯ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಇದೆಲ್ಲ ಚೆನ್ನಾಗಿ ಕುಕ್ ಆದ್ಮೇಲೆ ಒಂದ್ 4 ಇಳಕ್ಲು ಬೆಳ್ಳುಳ್ಳಿನ ಹಾಕೊಂಡಿದೀನಿ. ನಾವ್ ಈರುಳ್ಳಿನ ಯಾವ ಕಪ್ಪಲ್ಲಿ ತಗೊಂಡಿದ್ದು ಆ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಟೊಮೆಟೊ, ಹಾಗೇನೆ ಒಂದ್ 2 ಹೀರೆಕಾಯಿನ ತಗೊಂಡಿದೀನಿ. ಇದಕ್ಕೆ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ನೀರಿನ ಅಂಶ ಎಲ್ಲ ಜಾಸ್ತಿ ಇರುತ್ತಲ್ವಾ, ಅದೆಲ್ಲ ಸುಂಡ್ಕೊಂಡ್ ಬರ್ಬೇಕು, ಅಂದ್ರೆ ಡ್ರೈ ಆಗ್ಬೇಕು. ಅಲ್ಲಿ ಗಂಟನು ಮಾಡ್ಕೊಬೇಕಾಗುತ್ತೆ. ಈಗ ಅದ್ ಆಗ್ತಾ ಇರ್ಲಿ. ನಾನು ಈ ಕಡೆ ಮಾಮೂಲಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೆ. ಮಾಮೂಲಿಯಾಗಿ ಚೆನ್ನಾಗೇನೆ ಬರುತ್ತೆ, ಕಿತ್ತೋಗೋದ ತರ ಏನು ಆಗೋದಿಲ್ಲ. ತುಂಬಾ ಹೈಜಿನಿಕ್ ಆಗೂ ಇರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ದೀರಾ ಅವ್ರು ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅವಾಗ್ಲೂ ಒಂದೇ ತರ ಮಾಡೋದಕ್ಕಿಂತ ಈ ತರ ಎಲ್ಲ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಈ ಕಡೆ ನೀರೆಲ್ಲ ಡ್ರೈ ಆಗಿದೆ. ಇದಕ್ಕೇನೆ 2 ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡರು,
1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಅಂದ್ರೆ ಸ್ವಲ್ಪ ಖಾರ ಇರ್ಲಿ ಅಂತ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವು ಈ ತರ ಹೊಂದ್ಕೊಳ್ಳೋ ರೀತಿ ನಾವ್ ಹಾಕಿರೋ ಮಸಾಲೆ ಎಲ್ಲಾನು ಚೆನ್ನಾಗಿ ಹೊಂದ್ಕೋಬೇಕು ತರಕಾರಿಗೆ. ಯಾಕಂದ್ರೆ ಈ ತರಕಾರಿ ಸ್ವಲ್ಪ ಸ್ವೀಟ್ ಆಗಿರತ್ತಲ್ಲ, ಹಾಗಾಗಿ ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಇದಕ್ಕೇನೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಂಡು ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿನ ಸೇರಿಸ್ಕೊಂಡ್ರೆ ಈ ಹೀರೆಕಾಯಿ ಪಲ್ಯ ರೆಡಿನೇ ಆಗೋಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ನಲ್ಲ, ಚೆನ್ನಾಗಿತ್ತು. ಇನ್ನ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಸಲಾಡ್ಗೂ ಕೂಡ ಚೆನ್ನಾಗಿ ತರಕಾರಿ ಎಲ್ಲಾನು ಬೆಂದಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ನಾನು ಇವಾಗ ಇದನ್ನೆಲ್ಲಾನು ಒಂದ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಒಂದು ಬೀಟ್ರೂಟ್ ನ ತಗೊಂಡಿದ್ದೀನಿ, ಒಂದು 6 ರಿಂದ 7 ಬೀನ್ಸ್ ನ ತಗೊಂಡಿದ್ದೀನಿ. ನಾನು ಒಬ್ಳಿಗೆ ಮಾಡ್ಕೊಳ್ತಾ ಇರೋದಲ್ವಾ, ಹಾಗಾಗಿ ಒಂದು ಕ್ಯಾಪ್ಸಿಕಮ್ ಅಂದ್ರೆ ಬೆಲ್ ಪೆಪರ್ಸ್ ಬರುತ್ತಲ್ಲ, ರೆಡ್ ಮತ್ತೆ ಗ್ರೀನ್, ಅದನ್ನ 2 ಒಂದೊಂದು ತಗೊಂಡಿದ್ದೀನಿ. ಇದನ್ನೆಲ್ಲಾನು ಬೇಯಿಸ್ಕೊಂಡು ಒಂದ್ ಪಾತ್ರೆಗೆ ಹಾಕೊಂಡು ಇದಕ್ಕೇನೆ ನನ್ಗೆ ಎಷ್ಟು ಬೇಕಷ್ಟು ಪಿಂಕ್ ಸಾಲ್ಟ್ ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ. ಇನ್ನ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ತಗೊಳ್ಳಿ, ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಸಲಾಡ್ ರೆಡಿನೇ ಆಗೋಗ್ಬಿಡತ್ತೆ. ಇನ್ನ ಮನೆಯಲ್ಲಿ ನೇರಳೆನು ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಇದರಲ್ಲಿ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಸಲಾಡ್ ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ನೇರಳೆನಲ್ಲಿ ಸೀಡ್ಸ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು. ಇದಕ್ಕೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗಷ್ಟು ಪಂಪ್ಕಿನ್ ಸೀಡ್ಸ್, ಹಾಗೇನೆ ಒಂದ್ 2 ಕ್ಯಾಶ್ಯೂ ಮತ್ತೆ ಪಿಸ್ತಾನ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಇದಕ್ಕೇನೆ ಚಕ್ಕೆ ಪೌಡರ್ ನ ಹಾಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಕೂಡ ಹಾಕೊಬಹುದು. ಬೇಕು ಅಂತಂದ್ರೆ ತೆಂಗಿನ ತುರಿನೂ ಹಾಕೊಬಹುದು. ನಾನು ಹಾಕಿದೀನಿ, ತುಂಬಾ ರುಚಿಯಾಗಿ ಬರುತ್ತೆ. ಈಗ ಟ್ರೈ ಮಾಡಿ ನೋಡಿ ನೀವು. ಇನ್ನ ನಾನು ಅಡಿಗೆಗೆ ಏನೇನ್ ಮಾಡಿದೀನಿ ಅಂತ ತೋರಿಸ್ತಾ ಇದ್ದೀನಿ. ಮಾಮೂಲಿಯಾಗಿ ರೈಸ್, ಹೀರೆಕಾಯಿ ಪಲ್ಯ, ಚಪಾತಿ ಹಾಕಿ ಪಾಲಕ್ ಸೊಪ್ಪು ಹಾಕಿ ಮಾಡ್ಕೊಂಡಿರೋದು, ಮತ್ತೆ ರೈಸ್, ಸ್ವಲ್ಪ ಚಿಕನ್, ಇಷ್ಟನ್ನೆಲ್ಲ ಮಾಡಿದೀನಿ. ನಾನು ಚಿಕನ್ ಏನ್ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ, ಆಲ್ರೆಡಿ ತೋರಿಸಿದೀನಿ ಅಂತ ಹೇಳಿ. ಇನ್ನ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಇದನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಏನ್ ಮಾಡ್ತಿರೋದ್ ನೀನು? ಓದು ಅಂದ್ರೆ ಕೆಲಸ ಮಾಡ್ತಾವನೆ. ಮೊನ್ನೆ ನಿಂಗೆ ಕೆಲಸ ಮಾಡೋಕೆ ಇಷ್ಟನಾ? ನೀರು ಹಾಕ್ಬಿಟ್ಟು ಕೊಡ್ಬೇಕಾ? ಏನ ಬಾ, ನಾನು ಕೊಡ್ತೀನಿ ಬಾ, ನಾನು ಕೊಡ್ತೀನಿ ಬಾ. ಕೊಡಿ, ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅದನ್ನ. ಅದೆಲ್ಲ ತರಕಾರಿ ಪುಟ್ಟಿಗೆ ಹಾಕ್ಬೇಕು ಮಗ. ನಾ ಟ್ರೇಗೆ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ತೀನಿ ಬಾ. ಕೆಲಸ ಮಾಡ್ತಾ ಇದೀಯಲ್ಲ, ಎಲ್ಲ ಎಲ್ಲಿ ಕಲ್ತ್ಕೊಂಡಿದ್ಯಾ? ಕೆಲಸ ಇಷ್ಟು ನೀಟಾಗಿ, ಇಷ್ಟು ನೀಟಾಗಿ ಯಾರು ಮಾಡೋದು? ನೀಟಾಗಿ ಪಾತ್ರೆ ಎಲ್ಲ ತೊಳಿತೀಯ? ಕೆಲಸ ಎಲ್ಲ ಮಾಡಬಾರ್ದು ನೀನು. ಓದ್ಬೇಕು ಕುತ್ಕೊಂಡು. ಓದಾದ್ಮೇಲೆ ಸೇರ್ಕತಿಯಾ? ಏನು ಇಂಟ್ರೆಸ್ಟು ನಿಂಗೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಅಂತ ಇವತ್ತು? ಏನು ಇಂಟ್ರೆಸ್ಟು ಇವತ್ತು ಫ್ರಿಜ್ ಕ್ಲೀನ್ ಮಾಡೋಕ್ಕೆ? ಏನೋ ಬಂತ? ಅವೆಲ್ಲ ಬಿಚ್ಚಬಾರ್ದು ನೀನು. ಸುಮ್ಮನೆ ಎದ್ಬಾ, ನಾನು ಕ್ಲೀನ್ ಮಾಡ್ತೀನಿ. ಹಾಂ ಬಿಚ್ತಾರ. ಅಯ್ಯೋ ನೀಯಾಲು. ಇದು ನಮ್ಮನೆ ಫ್ರಿಜ್ ಸ್ವಲ್ಪ ಮೆಸ್ಸಿ ಆಗ್ಬಿಟ್ಟಿತ್ತು, ಹಾಗಾಗಿ ನಾನು ನಮ್ ತರುಣ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಅವಾಗ ನನ್ ಮಗ ಬಂದು ಕ್ಲೀನ್ ಮಾಡ್ತಾ ಇದ್ದ, ಅದನ್ನೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಬೇಡ ಅಂದ್ರು ಮಾಡ್ತಾ ಇದ್ದ. ನನ್ಗೆ ಅವ್ನ ಕೈಲೆಲ್ಲ ಕೆಲಸ ಅಷ್ಟೊಂದು ಈ ವಯಸ್ಸಿಗೆ ಮಾಡ್ಸೋದಿಕ್ ಇಷ್ಟ ಇಲ್ಲ. ಇನ್ನ ಇದೆಲ್ಲ ಆದ್ಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಊಟಕ್ಕೆ ಮಸ್ಸೊಪ್ಪು ಮುದ್ದೆ ಅನ್ಕೊಂಡಿದ್ದೆ. ಇನ್ನ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಜಂಪ್ ಆಯ್ತದೆ.
ಅವ್ನಿಗೆ ಶೂ ಎಲ್ಲ ತರಬೇಕು. ಅಂದ್ರೆ ನಾವು ನಮ್ ಗೊತ್ತಿರೋರ್ ಮನೆ ಹತ್ರ ಬಂದಿದೀವಿ. ಅಂದ್ರೆ ನಮ್ಮ ಯಜಮಾನ್ರು ಇಲ್ವಾ, ಅವ್ರ ಅಕ್ಕವ್ರ ಮನೆ ಹತ್ರ ಬಂದಿದೀವಿ. ಅವ್ರು ಮಾಮೂಲಿಯಾಗಿ ನಮ್ಗೆ ಊಟಕ್ಕೆ ಇನ್ವೈಟ್ ಮಾಡಿದ್ರು, ಹಾಗಾಗಿ ಬಂದಿದ್ವಿ. ಇನ್ನ ಹಾಗೇನೆ ಇಲ್ಲೂ ಕೂಡ ಒಂದ್ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತೀನಿ. ಇನ್ನ ಮಾಮೂಲಿಯಾಗಿ ನಮ್ಮ ಮನೆಯವ್ರು ಬಂದು ಬಿಟ್ಟು ಹೋದ್ರು, ನನ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ. ಇನ್ನ ಸರಿ ಅಂತ ಹೇಳ್ಬಿಟ್ಟು, ನಾವ್ ಹೆಂಗಿದ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳ್ದೆ. ಇನ್ನ ಅವರು ಕೂಡ ನಮ್ನ ಬಿಟ್ಬಿಟ್ಟು ಹೊರಟ್ರು. ಈಗ ನಾವು ಇವ್ರ ಮನೆ ಹತ್ರ ಬಂದಿದೀವಿ. ಸ್ವಲ್ಪ ಗಮನಿಸ್ತಿದ್ರ ಅಲ್ಲಿ ಇದೊಂದೇ ನಿಂದಿನ ಏನೂ ಇಲ್ಲ. ಯಾವಾಗ್ಲೂ ಕೈ ಮೊಬೈಲ್ ಹಿಡ್ಕೊಂಡ್ ಇರ್ತಾನೆ ನೋಡಿ. ನಾವು ಇದ್ದಿದ್ವಿ 10:30. ನಾನು ಇದ್ದೀನಿ ಎಚ್ಚರಾಗಿತ್ತು. ಅದು ಎದ್ದಿದ್ದು 10 ಗಂಟೆ. ಈಗಪ್ಪ ಎದ್ಬಿಟ್ಟು ಪುಡ್ಕೊಂಡು 7 ಗಂಟೆ 7:30 ಓಡಾಡ್ತಾ ಇದ್ದ. ತಡ್ಕ ಬಾಜಾರದು ಪೊಲೀಸ್ ಅವ್ರ ಹತ್ರ ನಿಂತ್ಕೊಂಡು ಸರ್ಕಲ್ ಅಲ್ಲಿ ಮಾತಾಡ್ತಾ ಇರೋದು. ಈಗ ನಾವೇನೋ ಇದ್ದೆ ಅನ್ಕೊಂಡು ಆಮೇಲೆ ನೋಡಿದ್ರೆ ನಕ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ವಿ. ಇವ್ರು ಕೂಡ ನಾವು ಬರೋಷ್ಟೊತ್ತಿಗೆ ಅಡಿಗೆ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮಾಮೂಲಿಯಾಗಿ ಚಿಕನ್ ಸಾಂಬಾರ್ ಮಾಡಿ ಅನ್ನ ಮುದ್ದೆ ಮಾಡಿದ್ದಾರೆ. ನಾವ್ ಬರೋಷ್ಟೊತ್ತಿಗೆಲ್ಲ ಮಾಡಿದ್ರು. ನಾವು ಇನ್ನೇನ್ ಬಂದು ಸ್ವಲ್ಪ ಮಾತಾಡ್ಕೊಂಡು ಅದೇದು ಇರುತ್ತಲ್ಲ ಅದ್ ಮಾತಾಡ್ಕೊಂಡ್ ಕುತ್ಕೊಂಡಿದ್ವಿ. ಹೊಂಟಾಯ್ತದ ಅಂತಾನೆ ಗೊತ್ತಿಲ್ಲ, ಬೇಗ ಹೊಂಟಾಯ್ತು. ಸಾಯಂಕಾಲ ಡಿಮಾಂಡ್ ಹೋಗೋದಾ? ನೀವೇನ್ ತಾಳೋರಿಗೆ ಇದು ಏನ್ ತಾಣಂಗಿಲ್ಲ. ಆ ಹಿಂದೆ ಶೂ ಮತ್ತೆ ವಾಟರ್ ಬಾಟ್ಲು ತಗೊಂಡ್ಬಂದಲ್ಲ ಅವ್ರ ಕಡೆ ತಾಗ್ಬೇಕು. ಹೊಡ್ಕೊಂಡ್ಬಂದು ಟೀ ಕೊಟ್ಟಿದ್ದು ತಗೋಸ್ಕೊಂಡ್ಬಂದ್ರು. ಅವಾಗ ಅಂತ ವಾಡ್ ಮಾಡಿದ್ರು. ಇವ್ನು ಒಂದ್ ಬಾಟ್ಲು ಒಂದ್ ಬಾಕ್ಸ್ ತರ್ಬೇಕು. ಇನ್ನ ನನ್ ಮಗನು ಹೊಟ್ಟೆ ಹಸಿ ಅಂತ ಇದಲ್ವಾ, ಹಾಗಾಗಿ ಅವನ್ಗೂ ಕೂಡ ನಾನು ಊಟನ ಮಾಡಿಸ್ತಾ ಇದ್ದೆ. ಆಲ್ರೆಡಿ ಅವ್ರ ಅಡಿಗೆ ಎಲ್ಲ ಮಾಡಿದ್ರಲ್ವಾ, ಇನ್ನ ಮಾಮೂಲಿಯಾಗಿ ನನ್ಗೆ ಊಟ ಬೇಕು ಅಂತ ಕೇಳ್ತಿದ್ದ ನನ್ ಮಗ, ಹಾಗಾಗಿ ಅವ್ನ್ಗೆ ಹಾಕೊಟ್ಟಿದ್ರು. ನಾನು ಅದನ್ನೇ ಊಟ ಮಾಡಿಸ್ಕೊಂಡ್ ಮಾತಾಡ್ತಾ ಇದ್ವಿ. ಇನ್ನ ಮಾಮೂಲಿಯಾಗಿ ಇನ್ನ ಊಟ ಎಲ್ಲ ರೆಡಿ ಆಯ್ತು. ಇನ್ ನೋಡ್ತಾ ಇರ್ಬೋದು ನೀವೀಗ ಎಲ್ರು ಕೂತಿದೀವಿ ಊಟಕ್ಕೆ. ಅನ್ನ ಸಾಂಬಾರು ಮತ್ತೆ ಮುದ್ದೆ, ಅಂದ್ರೆ ಮೊಟ್ಟೆ ಕೋಳಿ ಬರುತ್ತಲ್ಲ ಅದ್ರಲ್ಲಿ ಸಾಂಬಾರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ. ನಮ್ಮ ಮನೆಯವರು ಈವ್ನಿಂಗ್ ಬಂದ್ರು. ಅಂದ್ರೆ ಇವತ್ ಸ್ವಲ್ಪ ನಾನು ಡಿಮಾರ್ಟ್ಗೆ ಹೋಗ್ಬೇಕಿತ್ತು, ಹಾಗಾಗಿ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು ಅವರು. ಬಂದು ಊಟ ಮಾಡ್ಕೊಂಡು ಹಂಗೆ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ನಾವು ಇನ್ನ ಹಶ್ವು ಆಗ್ತಾ ಇತ್ತಲ್ಲ, ಇನ್ನ ನಾವು ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಕುತ್ಕೊಂಡು ಅದೇ ಮಾತಾಡ್ತಾ ಇದ್ವಿ. ನನ್ನ ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿ ಲೇಟ್ ಆಗ್ಬಿಡ್ತು ಅವ್ರು ಬಂದಿದ್ದು. ಇನ್ನ ನಾವು ಅವತ್ತು ಡಿಮಾರ್ಟ್ಗೆ ಹೋಗ್ಲಿಲ್ಲ. ಇನ್ನ ಅದ್ರ ಬೆಳಗ್ಗೆಗೆ ನಾವು ಈ ಡ್ಯೂಟಿಗೆ ಹೋಗಿ ಬಂದು ಅದಾದ್ಮೇಲೆ ಸಂಜೆ ನಾನು ಡಿಮಾರ್ಟ್ಗೆ ಹೋಗಿರೋ ಅಂತದ್ದು. ಯಾಕಂದ್ರೆ ನಮ್ಮ ಮನೆಯವ್ರು ನೆನೆ ಲೇಟ್ ಆಗಿ ಬಂದ್ರು, ಬರ್ತೀನಿ ಅಂತ ಹೇಳ್ಬಿಟ್ಟು. ಡ್ಯೂಟಿ ಎಲ್ಲ ಆಗಿದ್ ಲೇಟು ಅಂತ ಹೇಳಿ ಇನ್ನೇನ್ ಇಷ್ಟೊತ್ತಲ್ಲಿ ಹೋಗೋದ್ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅದ್ರ ನೆಕ್ಸ್ಟ್ ಡೇ ಬಂದಿರೋದು ನಾವು ಈವ್ನಿಂಗ್. ಇಲ್ಲೇನೆ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಇದೆ ಇದು. ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಪ್ರೈಸ್. ನಮ್ಮ ಏರಿಯಾದಲ್ಲಿರೋ ಡಿಮಾರ್ಟ್ ಹೋಲಿಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ, ಹಾಗಾಗಿ ನಾವು ಇಲ್ಲಿಗೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಇನ್ನ ಮಾತಾಡ್ಕೊಂಡು ಅದನ್ನೇ ನಕ್ಕೊಂಡೆಲ್ಲ ಬರ್ತಾ ಇದ್ವಿ. ಅಂದ್ರೆ ನಂಗೆ ಅದು ಸ್ಲೈಡ್ ಇದೆಯಲ್ಲ ಅದ್ರ ಮೇಲೆ ಹೋಗೋದ್ ಸ್ವಲ್ಪ ನನ್ಗೆ ಭಯ ಅನ್ಸುತ್ತೆ, ಅದನ್ನೇ ಅವ್ರು ಹೇಳ್ಕೊಂಡ್ ನಗ್ತಾ ಇದ್ರು. ಇನ್ನ ಮಾಮೂಲಿಯಾಗಿ ನಾನು ಮಗನ್ಗೆ ಶೂ ಮತ್ತೆ ನನ್ಗೇನೇನ್ ಬೇಕು ಥಿಂಗ್ಸ್ ಅದನ್ನೆಲ್ಲ ನಾನು ತರೋಣ ಅಂತಾನೆ ಅಲ್ವಾ ಹೋಗಿದ್ದು. ಇನ್ನು ಅದನ್ನೇನೆ ನೋಡ್ತಾ ಇದ್ದೆ. ಇನ್ನ ಈ ಡಿಮಾರ್ಟ್ ಅಲ್ಲಿ ಎಲ್ಲಾನು ಯೂನಿಕ್ ಆಗಿ ಚೆನ್ನಾಗಿತ್ತು. ನನ್ ಬಾಟಲ್ ತೋರಿಸ್ತಾ ಇದೆ ನೋಡಿ, ಅದನ್ನ ನಂಗೆ ತುಂಬಾ ಇಷ್ಟ ಆಗಿತ್ತು. ಇನ್ನ ನಮ್ಮ ಮನೆಯವರು ನೋಡ್ದಾಕ್ ಬಿಡ್ತಾನೆ ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗೇನೆ ತಗೋ ಅಂತ ಹೇಳಿದ್ರು. ಮುಂದಕ್ಕೆ ಅವ್ನಿಗೆ ಬುದ್ಧಿ ಬರೋ ಟೈಮ್ಗೆ ಇನ್ನು ಸ್ವಲ್ಪ ಚೆನ್ನಾಗಿರೋದ್ ಕೊಡ್ಸಿದ್ರೆ ಆಯ್ತು ಅಂತ ಹೇಳಿ ಇನ್ನ ನಾನು ಡಿಮಾರ್ಟ್ ಗಿಂದ ಬಂದಿದ್ದು ಒಂದು 2 hours ಹಾಗೆ ಬಿಡ್ತು, ಹೋಯ್ತು ಟೈಮ್ ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ ಬಂದು ನಮ್ಮ ಮಾಮೂಲಿಯಾಗಿ ತರಕಾರಿ ಎಲ್ಲಾನು ಬೆಳಗ್ಗೆನೆ ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದೆ, ಅದೆಲ್ಲ ಡ್ರೈ ಆಗಿತ್ತು. ಇನ್ನು ಅದನ್ನೆಲ್ಲಾನು ಎತ್ತಿಡ್ತಾ ಇದ್ದೆ. ಇದನ್ನೆಲ್ಲ ಎತ್ತಿಟ್ಟಿದ್ದಾದ್ಮೇಲೆ ನಾನು ಡಿಮಾರ್ಟ್ ಇಂದ ಐಟಮ್ಸ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ನಲ್ವಾ, ನಿಮ್ ಜೊತೆನು ಶೇರ್ ಮಾಡೋಣ ಅಂತ ಹೇಳಿ ಇವಾಗ ನಾನು ಮಾಡ್ತಾ ಇದ್ದೀನಿ.
ಇದ್ರ ಜೊತೆಗೆ ನಾನು ಮಾಮೂಲಿಯಾಗಿ ರೇಷನ್ ಅನ್ನು ತಗೊಂಡ್ ಬಂದೆ. ಅಂದ್ರೆ ನಾನು ನನ್ ಮಗನ್ಗೆ ಸ್ಕೂಲ್ಗೆ ಏನೇನ್ ಬೇಕಿತ್ತು ಅದನ್ನ ತಗೊಳಕ್ ಹೋಗಿದ್ದಲ್ವಾ. ಇನ್ನ ಮನೆಗೂ ರೇಷನ್ ಎಲ್ಲ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ನೆನೆ ತಗೊಂಡ್ ಬಂದಿರೋ ಅಂತದ್ದು. ಮಾಮೂಲಿಯಾಗಿ ಎಲ್ಲಾನು ದಿನಸಿ ಐಟಮ್ಸ್ ಎಲ್ಲಾನು ಖಾಲಿ ಆಗಿತ್ತು. ನನ್ಗೆ ಯಾವ್ದು ಖಾಲಿ ಆಗಿದೆ ಅದನ್ನ ನೆನಪು ಮಾಡ್ಕೊಂಡ್ ತಗೊಂಡ್ ಬಂದಿದ್ದಾಯ್ತು. ಯಾಕಂದ್ರೆ ನಾನು ಈ ಸಲ ಏನು ಬರ್ಕೊಂಡ್ ಹೋಗಿರ್ಲಿಲ್ಲ ನೋಡಿ. ಬರ್ಕೊಂಡ್ ಹೋಗಿದ್ರೆ ನನ್ ಇನ್ನೂ ಸ್ವಲ್ಪ ತಗೊಂಡ್ ಬರ್ಬೇಕಿತ್ತು, ನಾನ್ ಮರ್ತು ಬಿಟ್ಟಿದ್ದೆ. ಬರ್ಕೊಂಡ್ ಹೋಗೋದು ಅಲ್ಲಿ ಹೋದ್ಮೇಲೆ ಫ್ಲಾಶ್ ಆಯ್ತು. ಹಾಗಾಗಿ ಇನ್ ಸರಿ ಬಿಡು ಅಂತೇಳಿ ನಂಗೆ ಎಷ್ಟು ನೆನಪು ಬರುತ್ತೋ ಅಷ್ಟೊಂದು ತಗೊಂಡ್ ಬಂದಿದ್ದೀನಿ. ಇನ್ನ ನಾನು ವಾಯ್ಸ್ ಕೇಳ್ಸಲ್ಲ ಅಂತ ಹೇಳಿ ಮೈಕ್ ಹಾಕೊಂಡ್ ಮಾತಾಡ್ತಾ ಇದ್ದೀನಿ. ಅದ್ ನೋಡಿದ್ರೆ ಮೈಕ್ ಆಪೇ ಆಗ್ಬಿಟ್ಟಿದೆ, ನಾನು ಅದ್ ನೋಡ್ಕೊಂಡೇ ಇಲ್ಲ. ಹಾಗಾಗಿ ತಿರ್ಗಾ ಅಗೇನ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನ ನಾನು ಮೆಣಸಿನ್ಕಾಯಿನೂ ಕೂಡ ತಂದಿದ್ದೆ, ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಮನೇಲೆ ಮಾಡ್ಕೊಳ್ತೀನಲ್ಲ, ಹಾಗಾಗಿ ಅದನ್ನ ನಾನು ಯಾವ್ದಾದ್ರು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ತರ ಪೌಡರ್ ನಾನು ಮನೇಲೆ ಮಾಡ್ತೀನಿ ಅಂತ ಹೇಳಿ. ಇದ್ರ ಜೊತೆಗೆ ಸ್ಯಾಂಡ್ವಿಚ್ ಕೇಳ್ತಿದ್ದ ನನ್ ಮಗ, ಮನೇಲೇನೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಂದೆ. ಇನ್ ಮಾಮೂಲಿಯಾಗಿ ಬಿಸ್ಕೆಟ್ ಮತ್ತೆ ಈ ರಬ್ಬರ್ ನ ತಗೊಂಡಿದ್ದೀನಿ, ಎರೇಸರ್ ಇದು. ನಾನು ಅದನ್ನೇ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ, ನಿಮ್ಗೆ ನೋಡ್ತಾ ಇರ್ಬೋದು. ನಾವು ಓದ್ಬೇಕಾದ್ರೆ ಇದನ್ನೆಲ್ಲ ಈ ತರ ಡಿಸೈನ್ಸ್ ಆಗ್ಲಿ ಏನ್ ಇರ್ಲಿಲ್ಲ. ಈಗ ಎಲ್ಲಾನು ಯೂನಿಕ್ ಆಗಿ ಏನ್ ಬೇಕಾದ್ರೂ ಕಂಡ್ಬಿಟ್ರೆ ತಗೊಂಡ್ಬಿಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡಿರ್ತಾರೆ. ಇದೆ ಅಂತಲ್ಲ, ಇನ್ನು ಸಾಕಷ್ಟು ಯೂನಿಕ್ ಆಗಿ ಇತ್ತು ಐಟಮ್ಸ್ ಅಲ್ಲಿ. ಅದನ್ನೇ ನೋಡಿ ನಾನು ನಮ್ಮ ಹುಡುಗನ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ನಾವು ಓದ್ಬೇಕಾದ್ರೆ ಇದೆಲ್ಲ ಇರ್ಲಿಲ್ಲ, ಈಗ ಎಲ್ಲಾನು ಬಂದಿದೆ ಅಂತ ಹೇಳಿ. ಅದರಲ್ಲಿ ಶೂ ಮತ್ತೆ ರಬ್ಬರು ಮತ್ತೆ ಡ್ರೆಸ್ ತರ ಇತ್ತು. ನಾನು ಲಾಸ್ಟ್ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ, ನೀವು ನೋಡ್ಬೋದು. ಇನ್ನ ಇದೆಲ್ಲ ಆದ್ಮೇಲೆ ಇವಾಗ ಪೆನ್ಸಿಲ್ ಕೂಡ ತಗೊಂಡೆ, ಮತ್ತೆ ಜಾಮಿಟ್ರಿ ಬಾಕ್ಸ್ ಕೂಡ ತಗೊಂಡಿದ್ದೀನಿ. ಓದ್ಸಲ ತಗೊಂಡಿದ್ದು ಇನ್ನೂ ಚೆನ್ನಾಗಿತ್ತು, ಇದೇ ತರನೇ ಸ್ವಲ್ಪ ಚಿಕ್ಕದಿತ್ತು, ಚೆನ್ನಾಗಿ ಯೂಸ್ ಆಗಿತ್ತು. ಹಾಗಾಗಿ ಈ ಸಲ ಇದನ್ನೇ ದೊಡ್ಡ ತಗೊಟ್ಟಿದ್ದೀನಿ. ಇನ್ನ ನನ್ ಮಗ ಕೇಳ್ತಾ ಇದ್ದ, ನನ್ಗೆ ಇದ್ ಬೇಡ, ಬಸ್ ಜಾಮಿಟ್ರಿ ಬೇಕು, ಅಂದ್ರೆ ನೋಡಿದಾಗ ಕಣ್ಣು ಕುಕ್ಕುತ್ತೆ ನೋಡಿ ಡಿಸೈನ್ಸ್, ಆ ತರ ಬೇಕು ಅಂತ ಹೇಳಿ ಕೇಳ್ತಾ ಇದ್ದ. ಅದು ವೇಸ್ಟ್, ಸುಮ್ನೆ ಹಾಳಾಗುತ್ತೆ ಅಂತ ಹೇಳಿ ನಾನು ಅದನ್ನ ಕೊಡಿಸ್ಲಿಲ್ಲ. ನೀನ್ ಫಸ್ಟ್ ರ್ಯಾಂಕ್ ಬಂದ ಕೊಡಿಸ್ತೀನಿ ಅಂತ ಹೇಳಿ ಏನೋ ಒಂದ್ ಮ್ಯಾನೇಜ್ ಮಾಡಿದ್ದಾಯ್ತು. ಇನ್ನ ಇದಾದ್ಮೇಲೆ ಈ ಜಾಮಿಟ್ರಿ ಬಾಕ್ಸ್ ಕೂಡ ತಗೊಂಡೆ. ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಬರೀ ಒಂದು 80 ರೂಪಾಯಿ ಅನ್ಸುತ್ತೇನೋ, ನಂಗೆ ಸರಿಯಾಗಿ ಪ್ರೈಸ್ ನೆನಪಿಲ್ಲ. ಹಾಗಾಗಿ ಅಷ್ಟೊಂದು ನೆನಪಿಲ್ಲ ಇದ್ರ ಪ್ರೈಸ್. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತೆ ನಾವು ಯಾವ ಐಟಮ್ಸ್ ಬೇಕಾದ್ರೂ ನಮ್ಗೆ ಯಾವ ಅನುಕೂಲ ಅದನ್ನ ಇಟ್ಕೊಬಹುದು. ಹಾಗಾಗಿ ಈ ವಯಸ್ಸಿಗೆ ಇವ್ನಿಗೆ ಇದು ಸಾಕು ಅಂತ ಹೇಳಿ ನಾನು ಇದನ್ನ ತಗೊಂಡ್ ಬಂದಿದ್ದೀನಿ. ಇನ್ನ ಇದ್ರ ಜೊತೆಗೆ ಇದು ಪ್ಲಾಸ್ಟಿಕ್ ತರಾನು ಇದೆ, ಅಂದ್ರೆ ಫೈಬರ್ ತರಾನು ಇದೆ. ತೀರಾ ಪ್ಲಾಸ್ಟಿಕ್ ಅಲ್ಲ, ಈ ಕಡೆ ಫೈಬರ್ ಅಲ್ಲ. ನಾನು ವೈಟ್ ಅದೇನ್ ತೋರಿಸ್ತಾ ಇದೀನೋ ಅದು ಬೇಕು ಅಂತಂದ್ರೆ ನೀವು ರಿಮೂವ್ ಕೂಡ ಮಾಡ್ಕೊಬಹುದು. ಚೆನ್ನಾಗಿತ್ತು. 3 ಸ್ಟೆಪ್ಸ್ ಇದೆ, ನಾವು ಬೇಕು ಅಂತಂದ್ರೆ ಒಂದೇ ಸ್ಟೆಪ್ ಕೂಡ ನಾವು ಯೂಸ್ ಮಾಡ್ಬೋದು. ಇನ್ನ ಮಾಮೂಲಿಯಾಗಿ ಅದಾದ್ಮೇಲೆ ನಾನು ಟಿಫನ್ ಬಾಕ್ಸ್ ಕೂಡ ಒಂದ್ ಬೇಕಿತ್ತು. ಹೋದ್ಸಲ ಫೈಬರ್ ಬಾಕ್ಸ್ ನ ತಗೊಂಡಿದ್ದೆ, ಅದು ಒಡೆದೋಗ್ಬಿಟ್ಟು ಸೈಡ್ ಅಲ್ಲೆಲ್ಲ ಮುಚ್ಚಲೆಲ್ಲಾನು ಬಿಚ್ಚೋಗ್ಬಿಟ್ಟಿತ್ತು. ಅಂದ್ರೆ ಕ್ಯಾಪ್ ಕೊಟ್ಟಿರ್ತಾರಲ್ಲ ಲಾಕ್ ಸಿಸ್ಟಮ್, ಅದೆಲ್ಲ ಓಪನ್ ಆಗಿತ್ತು. ಇನ್ನು ಸುಮ್ನೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ, ಅವನಿನ್ನು ಚಿಕ್ಕವನಲ್ಲ, ಹಾಗಾಗಿ ಒಂದು ಚಿಕ್ಕದು ಸ್ಟೀಲ್ ಬಾಕ್ಸ್ ನೆನೆ ತಗೊಂಡ್ ಬಂದಿರೋ ಅಂತದ್ದು. ಇದ್ರ ಜೊತೆಗೆ ನಾನು ವಾಟರ್ ಬಾಟಲ್ ನ ತಗೊಂಡೆ. ಈ ವಾಟರ್ ಬಾಟಲ್ ಬರೀ ಒಂದ್ 20 ರೂಪಾಯಿ ಅಷ್ಟೇನೆ. ಇನ್ನು ಸ್ಟೀಲ್ ಬಾಕ್ಸ್ ಬಂದು ಒಂದ್ 150 ಅಂತ ಅನ್ಸುತ್ತೆ, ಅದನ್ನು ಕೂಡ ತಗೊಂಡೆ. ನಂಗೆ ಪ್ರೈಸ್ ಅಷ್ಟೊಂದು ನೆನಪಿಲ್ಲ. ಇನ್ನು ಇದ್ರ ಜೊತೆಗೆ ಒಂದು ಬುಕ್ಕು ಮತ್ತೆ ಧನಿಯಾ ಕಾಳು ಅದನ್ನೆಲ್ಲ ತಗೊಂಡ್ ಬಂದೆ. ನಾನು ಧನಿಯಾ ಪುಡಿ ಇದನ್ನೆಲ್ಲ ನಾನು ಮನೇಲೇನೆ ಮಾಡ್ಕೊಳ್ತೀನಿ. ಮುಂಚೆ ಅಂದ್ರೆ ಅಂಗಡಿಲಿ ತಂದ್ಬಿಡ್ತಾ ಇದೆ, ಈಗ ಆತರ ಮಾಡೋದಿಲ್ಲ, ಮನೇಲೇನೆ ನಾನೇನೆ ಮಾಡ್ಕೊಳ್ತೀನಿ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇನೆ ಧನಿಯಾ ಬೀಜ ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ನಾನು ತಗೊಂಡ್ ಬಂದಿರೋ ಅಂತದ್ದು. ಇನ್ನ ಇದ್ರ ಜೊತೆಗೆ ನನ್ಗೆ ಸ್ವಲ್ಪ ಕಡಲೆ ಬೀಜ ಇದೆಲ್ಲಾನು ಬೇಕಿತ್ತು. ಜೀರಿಗೆ ಎಲ್ಲಾನು ತಗೊಂಡ್ ಬಂದಿದ್ದೀನಿ. ಜೀರಿಗೆನ 2 ಸಲ ತಗೊಂಡಿದ್ದೀನಿ, ಒಂದ್ಸಲ ಲೂಸು ತಗೊಂಡ್ ಬಿಟ್ಟಿದೀನಿ, ಒಂದ್ಸಲ ಪ್ಯಾಕೆಟ್ ತಗೊಂಡ್ ಬಿಟ್ಟಿದೀನಿ ಮರ್ತ್ಕೊಂಡು, ಅದನ್ನೇ ಹೇಳ್ತಾ ಇದ್ದೆ. ಇನ್ನ ಇದಾದ್ಮೇಲೆ ನಮ್ ತರುಣ ನನ್ಗೆ ನೀರ್ ಕುಡಿಯಕ್ಕೆ ಬಾಟಲ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೇಮ್ ಇರೋ ತರನೇ 2 ಬಾಟಲ್ ನ ತಗೊಂಡಿದ್ದಾನೆ. ಒಂದು ಗ್ರೀನ್, ಒಂದು ಈ ಕಲರ್ ನ ತಗೊಂಡಿದ್ದಾನೆ. ಇನ್ನ ಅದನ್ನು ಕೂಡ ಅಷ್ಟೊಂದು ಏನು ಪ್ರೈಸ್ ಜಾಸ್ತಿ ಏನಿಲ್ಲ, ಎಲ್ಲ ಕಡಿಮೆನೇನೆ. ಇನ್ನ ಇದಾದ್ಮೇಲೆ ಸ್ವಲ್ಪ ಅಲ್ಲೇನೆ ಹಪ್ಳ ಎಲ್ಲ ಇತ್ತು, ಅಂದ್ರೆ ಚಿಕ್ಕದಾಗಿ ಈಗ ಬಂದಿದೆ ನೋಡಿ ಹಪ್ಳಗಳು, ಆ ತರ ಇತ್ತು. ಬರೀ ಒಂದು 100 ರೂಪಾಯಿಗೆನೆ ಎಷ್ಟೊಂದು ಬಂತು ಗೊತ್ತಾ. ಒಂದು 100 ಗ್ರಾಮ್ಸ್ಗೆ 8 ರೂಪಾಯಿ ಏನೋ ಸಮಥಿಂಗ್ ಇತ್ತು, ನಂಗೆ ಸರಿಯಾಗಿ ನೆನಪಿಲ್ಲ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಜಾಸ್ತಿ ಕ್ವಾಂಟಿಟಿನೇ ಬರುತ್ತೆ. ಯಾರಾದ್ರೂ ನೀವು ಹೋದ್ರೆ ಖಂಡಿತ ಅದನ್ನ ಒಂದು ಪರ್ಚೇಸ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಕ್ರೇವಿಂಗ್ಸ್ ಆಗ್ತಾ ಇರುತ್ತಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅದು. ಇನ್ನ ಅದಾದ್ಮೇಲೆ ನಾನು ಮಾಮೂಲಿಯಾಗಿ ಸಾಂಬಾರ್ ಎಲ್ಲ ಹಾಕ್ಲಿಕ್ಕೆ ಒಂದು
ಸ್ಟೀಲ್ ಬಾಕ್ಸ್ ಕೂಡ ತಗೊಂಡಿದೀನಿ. ಅಂದ್ರೆ ಬ್ಯಾಗ್ ಅಲ್ಲೆಲ್ಲಾನು ಚೆಲ್ಕೊಂಡ್ ಬರ್ತಾ ಇದೆ ಲಂಚ್ ಬ್ಯಾಗ್ ಅಲ್ಲಿ, ಹಾಗಾಗಿ ಈ ಸಲ ಈ ತರ ತಗೊಂಡಿದೀನಿ. ಇದು ಸ್ವಲ್ಪ ಟೈಟ್ ಆಗಿ ಕೂರುತ್ತೆ, ಚೆಲ್ಲೋದಿಲ್ಲ ಅಂತ ಹೇಳಿ. ಇನ್ನ ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ಬ್ರೆಡ್ ತಂದಿದ್ನಲ್ಲ, ಹಾಗಾಗಿ ಸ್ವಲ್ಪ ಸಾಸ್ ಎಲ್ಲ ತಗೊಂಡ್ ಬಂದೆ. ಇನ್ನ ನಮ್ಮ ಮನೆಯವರು ಸ್ಪ್ರೈಟ್ ಎಲ್ಲ ಸ್ವಲ್ಪ ಕುಡಿತಾರೆ, ಜೀರ್ಣ ಆಗಿಲ್ಲ ಅಂತ ಅಂದ್ರೆ, ಹಾಗಾಗಿ ಅದೊಂದು. ಮತ್ತೆ ನನ್ಗೆ ಮಾಸಾ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಅದೊಂದು ಕೂಡ ತಗೊಂಡ್ ಬಂದಿದ್ದೀನಿ. ಅಲ್ಲೆಲ್ಲ ಕಡಿಮೆ ಇರುತ್ತೆ ಇವೆಲ್ಲಾನು, ಹಾಗಾಗಿ ಇನ್ನ ಬಾಟಲ್ಸ್ ಎರಡೆರಡು ಈ ತರ ಎಲ್ಲಾನು ತಗೊಂಡಿದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು ನನಗೆ, ನನ್ ಮಗನ್ಗೆ, ಮತ್ತೆ ನಮ್ ತರುಣನ್ಗೆಲ್ಲಾನು ಸ್ವಲ್ಪ ಬಟ್ಟೆಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ಇದು ಬಂದು ಫೈಬರ್ ಬಾಕ್ಸ್, ಚೆನ್ನಾಗಿದೆ, ಚಟ್ನಿ ಎಲ್ಲ ಹಾಕೋದಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಚೆಲ್ಲೋದಿಲ್ಲ ಅಂತ ಹೇಳಿ ಇದೊಂದು ತಗೊಂಡಿದೀನಿ. ಇನ್ನ ಇದಾದ್ಮೇಲೆ ನನ್ ಮಗನ್ಗೆ ಒಂದು 4 ಈ ತರ ಶಾರ್ಟ್ಸ್ ಗಳನ್ನ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದು ಬಂದು 149 ರುಪೀಸ್, ಒಂದೊಂದು ಸಮಥಿಂಗ್ ಇದೆ, ಒಂದ್ ಬಂದು 99 ರುಪೀಸ್ ಆ ತರ ಇದೆ. ಚೆನ್ನಾಗಿದೆ, ಚೆನ್ನಾಗ್ ಬಾಳಿಕೆ ಬರುತ್ತೆ. ನೀವು ವಿಡಿಯೋದಲ್ಲೆಲ್ಲ ನೋಡಿರ್ಬೋದು, ಹಾಕೊಂಡಿರ್ತಾನೆ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಅಂತ ಹೇಳಿ. ಮತ್ತೆ ನನ್ಗೆ ಈ ತರ ಕಲರ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದೇ ಕಲರ್ ಗಿಂತ ನನ್ಗೆ ಮಲ್ಟಿ ಕಲರ್ ಅಲ್ಲಿ ಇರ್ಬೇಕು, ಅವೆಲ್ಲ ಡ್ರೆಸ್ಸಸ್ ಎಲ್ಲ ತುಂಬಾ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗುತ್ತೆ. ಇನ್ನಲ್ಲಿ ಚೆನ್ನಾಗ್ ಕಾಣಿಸ್ತಿತ್ತಲ್ಲ, ಡೈಲಿ ವೇರ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಶಾರ್ಟ್ಸ್ ನ ತಂದಿದ್ದೀನಿ. ಒಂದು ಯೆಲ್ಲೋ ಕಲರ್, ಒಂದು ಮೆಂತ್ಯ ಕಲರ್, ಇನ್ನೊಂದು ಮಾಮೂಲಿಯಾಗಿ ಪ್ಯಾರೆಟ್ ಗ್ರೀನ್, ಇನ್ನೊಂದು ಆರೆಂಜ್ ವಿತ್ ಬ್ಲೂ ಮಿಕ್ಸ್ ಇದೆ. ಎಲ್ಲಾನು ಅಷ್ಟೇ ಎಕ್ಸಲೆಂಟ್ ಆಗಿತ್ತು ಕ್ವಾಲಿಟಿ, ಹಾಗಾಗಿ ನಾನು ಒಂದು 4 ಪೀಸ್ ನ ತಗೊಂಡೆ. ಇನ್ನ ಮಾಮೂಲಿಯಾಗಿ ನನ್ಗೆ ಡೈಲಿ ವೇರಿಗೆ ಅಂತ ಹೇಳ್ಬಿಟ್ಟು, ಮನೇಲೇನೆ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ ಟಾಪ್ ಬರುತ್ತಲ್ಲ, ಅದನ್ನು ಕೂಡ ನಾನು ತಗೊಂಡೆ. ಇನ್ನ ನಮ್ ತರುಣನ್ಗೆ ಒಂದೆರಡು ಈ ತರ ಶಾರ್ಟ್ಸ್ ಬೇಕು ಅಂತ ಹೇಳ್ತಾ ಇದ್ದ, ಮನೆ ಹತ್ರ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವನ್ಗೂ ಕೂಡ ಒಂದೆರಡು ತಗೊಟ್ಟಿದ್ದು. ಒಂದು ಬಂದು ಬ್ಲೂ ಕಲರ್ ವಿತ್ ಬ್ಲಾಕ್ ಡಾಟ್ಸ್ ಇದೆ, ಇನ್ನೊಂದು ಬಂದು ಸೇಮ್ ಇದೇ ತರಾನೇ ಇದೆ, ಅದು ಯೆಲ್ಲೋ ಕಲರ್ ಅಲ್ಲಿ ಇದೆ. ಯೆಲ್ಲೋ ವಿತ್ ಆರೆಂಜ್ ಸಮಥಿಂಗ್ ಆ ತರ ಇದೆ, ಪೂರ್ತಿ ಯೆಲ್ಲೋನು ಇಲ್ಲ, ವಿತ್ ವೈಟ್ ಕಲರ್. ತುಂಬಾ ಚೆನ್ನಾಗಿದೆ, ಬ್ಯಾಗ್ ಅಲ್ಲಿ ಹಾಕಿರೋದಕ್ಕೆ ಈ ತರ ಎಲ್ಲ ಮುದ್ರಕೊಂಡಿರೋ ತರ ಕಾಣ್ತಿದೆ, ಬಟ್ ಅದು ಹೊಸದೇನೆ. ಇನ್ನ ಇದಾದ್ಮೇಲೆ ಮಾಮೂಲಿಯಾಗಿ ನಾನು ಇದು ಟಾಪ್ ನ ವೇರ್ ಮಾಡಿರೋದು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ. ಈ ಟಾಪ್ ಬಂದು ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಕೂಡ ಸಾಫ್ಟ್ ಕ್ಲಾತ್, ಅಂದ್ರೆ ಇದಕ್ಕೆ ತುಂಬಾ ಪ್ರೈಸ್ ಅಂತ ಅನ್ನಿಸ್ತು. 350 ರುಪೀಸ್ ಆಯ್ತು. ನನ್ಗೆ ಈ ಡ್ರೆಸ್ಸಿಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಅನ್ನಿಸ್ತು. ಇನ್ನ ಕೈ ಎಲ್ಲ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇನ್ನ ಫ್ರಂಟ್ ಅಲ್ಲಿ ಈ ತರ ಮಾಮೂಲಿ ಕಟ್ಟೋದೊಂದು ಲೇಸ್ ಕೂಡ ಬಂದಿದೆ, ಚೆನ್ನಾಗಿದೆ. ಇದು ವೇರ್ ಮಾಡಿದ್ರು ತುಂಬಾ ಕಂಫರ್ಟಬಲ್ ಇರುತ್ತೆ. ಅಂದ್ರೆ ನಂಗೆ ಸ್ವಲ್ಪ ಇದಕ್ಕೆ ಪ್ರೈಸ್ ಜಾಸ್ತಿ ಕೊಟ್ಟೆ ಅಂತ ಅನಿಸ್ತು, 350 ರುಪೀಸ್ ಇದು ಒಂದಕ್ಕೆನೆ ಆಯ್ತು. ಇನ್ನ ಈ ಬಂದು ರಾಮ ಗ್ರೀನ್ ಕಲರ್, ವಿಡಿಯೋದಲ್ಲಿ ಬಂದು ಸ್ಕೈ ಬ್ಲೂ ಕಲರ್ ಕಾಣ್ತಾ ಇದೆ, ಇದು ಸ್ಕೈ ಬ್ಲೂ ಕಲರ್ ಇಲ್ಲ, ಒಂಥರ ಲೈಟ್ ಗ್ರೀನ್ ತರ ಇದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದೊಂದು ತಗೊಂಡೆ. ಇದು ಬಂದು 150 ರುಪೀಸ್ ಅಷ್ಟೇನೆ, ತುಂಬಾ ಚೆನ್ನಾಗಿತ್ತು. ಇದಕ್ಕೂ ಅಷ್ಟೇನೆ ಸ್ಲೀವ್ ಬಂದು ಮಾಮೂಲಿಯಾಗಿ ಬಫ್ ತರ ಇದೆ, ಲೆಂತಿಯಾಗಿ ಬರುತ್ತಲ್ಲ ಆ ತರ. ಇನ್ನ ಮಾಮೂಲಿಯಾಗಿ ಮುಂದೆಗಡೆ ಕಟ್ಟೋದ್ ಕೊಟ್ಟಿದ್ದಾರೆ. ಇದಕ್ಕೆ ನನ್ಗೇನ್ ಕೊಟ್ಟಿದ್ದು ಅಷ್ಟೊಂದು ಬೇಜಾರ್ ಅನ್ಸ್ಲಿಲ್ಲ. ಫಸ್ಟ್ ಟಾಪ್ ತೋರಿಸ್ತೆ ನೋಡಿ, ಪಿಂಕ್ ಕಲರ್, ಅದಕ್ಕೆ ಜಾಸ್ತಿ ಆಯ್ತು, ಅದು 350 ರುಪೀಸ್. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತಗೊಂಡೆ. ಇನ್ನ ಇದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ವೇರ್ ಮಾಡಿದೀನಿ, ನೀವು ನೋಡಿರ್ತೀರಾ. ಇದು ಬಂದು ಕಾಫಿ ಕಲರ್ ಅಲ್ಲಿ ಇದೆ ಟಾಪ್, ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡ್ಲಿಕ್ಕೂ ಕ್ಯೂಟ್ ಆಗಿ ಚೆನ್ನಾಗಿದೆ, ವೇರ್ ಮಾಡ್ಲಿಕ್ಕೂ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ. ಇದು ಅಷ್ಟೇನೆ 149 ರುಪೀಸ್. ಇದು ನಂಗೆ ತುಂಬಾ ಇಷ್ಟ ಆಯ್ತು. ನೆಕ್ ಬಂದು ವಿ ಶೇಪ್ ಅಲ್ಲಿ ಇದೆ, ಹ್ಯಾಂಡ್ಸ್ ಬಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇನ್ನ ಇದಕ್ಕೆಲ್ಲ ಮ್ಯಾಚ್ ಆಗೋ ತರ ನಾನು ಪ್ಯಾಂಟ್ ಬೇಕಲ್ಲ, ಅದಕ್ಕೆ ಇದನ್ನು ಕೂಡ ತಗೊಂಡೆ. ಮನೇಲಿ ಒಂದ್ 2-3 ಇದೆ, ಇನ್ನೊಂದ್ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದೀನಿ. ಇನ್ನ ಈ ತರ ಇದೆ ಕಲೆಕ್ಷನ್ಸ್. ನಿಮ್ಗೆ ಹೇಗ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇವಾಗ ಏನೇನ್ ತಗೊಂಡಿದೀನಿ ಅಂತ ಒಂದ್ಸಲ ಲಾಸ್ಟ್ ಅಲ್ಲಿ ನಾನು ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ ಅಂತ ಹೇಳದ್ನಲ್ವಾ, ಹಾಗಾಗಿ ನಾನು ಈಗ ಆಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನ ಒಂದು ರಾಮ ಗ್ರೀನ್, ಒಂದು ಕಾಫಿ ಕಲರ್, ಒಂದು ಪಿಂಕ್ ಶಾರ್ಟ್ಸ್ ನ ತಗೊಂಡಿದೀನಿ. ಇದ್ರ ಜೊತೆಗೆ ಮಾಮೂಲಿಯಾಗಿ ವೈಟ್ ಪ್ಯಾಂಟ್. ಇನ್ನ ಶಾರ್ಟ್ಸ್ ಬಂದು ಯೆಲ್ಲೋ ಕಲರ್ ಒಂದು, ಸಾರಿ ಆರೆಂಜ್ ಕಲರ್ ಒಂದು, ಬ್ಲೂ ಕಲರ್ ಒಂದು ಮಿಕ್ಸ್ ಅಲ್ಲಿ ಇರೋದು ತಗೊಂಡಿದೀನಿ. ಇದು ಬಂದು ಕಾಟನ್ ಕ್ಲಾತ್, ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡ್ಲಿಕ್ಕೂ. ಈ ಸಮ್ಮರ್ ಅಲ್ಲೆಲ್ಲ ವೇರ್ ಮಾಡಿದ್ರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಇನ್ನ ಮಾಮೂಲಿಯಾಗಿ ನನ್ನ ಮಗನ್ಗೆ ಈ 4 ಕಲರ್ಸ್ ನ ಶಾರ್ಟ್ಸ್ ನ ತಗೊಂಡಿದೀನಿ, ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ. ಇನ್ನ ಈ ತರ ಇದೆ, ಇದು ಹಪ್ಳ ಕಡಿಮೆ ಅಂದ್ರೆ ಕಡಿಮೆ ಪ್ರೈಸ್, ಡಿಮಾರ್ಟ್ ಅಲ್ಲಿ ನೀವು ಹೋದಾಗ ಒಂದ್ಸಲ ಚೆಕ್ ಮಾಡಿ. ಇನ್ನ ಈ ತರ ಇದೆ ಹಪ್ಳನು, ನಮ್ಮ ಮನೆಯವರು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿರ್ತಿದ್ರು, ಅದನ್ನ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇನ್ನ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನ ನಾನು ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.